ಸದ್ಯ ನಗರ ಪ್ರದೇಶದಂತೆಯೇ ಕೂಡ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಕಸ ನಿರ್ವಹಣೆ ಸಮಸ್ಯೆ. ಅದರಲ್ಲೂ ಹಸಿ ಕಸ ಮತ್ತು ಒಣ ಕಸ ಪ್ರತ್ಯೇಕವಾಗಿ ವಿಂಗಡಿಸಿ ಅದನ್ನು ವಿಲೇವಾರಿ ಮಾಡೋದಂತೂ ದೊಡ್ಡ ಸಾಹಸ. ಈ ನಿಟ್ಟಿನಲ್ಲಿ SLRM ಘಟಕ ಇರ್ಬೋದು ಅಥವಾ MRF ಘಟಕಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಲಸ ನಿರ್ವಹಿಸ್ತಿದ್ರು ಕೂಡ ಈ ಕಸ ನಿರ್ವಹಣೆ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಸದ್ಯ ಈ ವಿಚಾರವಾಗಿ ಹೊಸದೊಂದು ಇರುವಂಥ ಸಂಶೋಧನೆಯನ್ನು ಬಳಸಿಕೊಂಡು ಆ ಕಸ ವಿಲೇವಾರಿಯನ್ನು ಹೇಗೆ ಜೈವಿಕವಾಗಿ ಮಾಡ್ಬೋದು ಅನ್ನೋದನ್ನು ವಣಸೆ ಗ್ರಾಮ ಪಂಚಾಯತ್ನ SLRM ಘಟಕ ತೋರಿಸ್ಕೊಟ್ಟಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಒಂದು ಇನಿಷಿಯೇಟಿವ್ ತಗೊಂಡು ಈ ಒಂದು ಯೋಜನೆಯನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಕಾರಣರಾದವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್, ಏನಿದು ಈ ಚಿನ್ನದ ಹುಳು ಅಂತ ಕರೀತಾರೆ ಅಂತ ಹೇಳಿದ್ರೆ ಈ ಹಸಿ ಕಸವನ್ನು ಅದನ್ನು ಬಂಗಾರವಾಗಿ ಪರಿವರ್ತನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅದನ್ನು ಚಿನ್ನದ ಹುಳು ಅಂತ ಕರೀತಾರೆ. ಸರ್, ಅದು ಹೇಗೆ ನಿಮ್ಗೆ ಆ ಆಲೋಚನೆ ಬಂತು ಅಂತ? ಮೊದಲನೇದಾಗಿ ವಣಸೆ ಗ್ರಾಮ ಪಂಚಾಯತ್ ಕಳೆದ 9 ವರ್ಷಗಳಿಂದ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಆರಂಭ ಮಾಡಿ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇದೆ. ತಂದಂಥ ಒಣಕಸವನ್ನು ಸುಮಾರು 50 ವಿಧಗಳಾಗಿ ವಿಂಗಡಿಸ್ತೇವೆ. ಅದರಲ್ಲಿ 42 ವಿಧಗಳಿಗೆ ವಿವಿಧ ಮಾರುಕಟ್ಟೆ ಬೆಲೆಗಳಿದೆ. ಒಂದು 8 ವಿಧಗಳಿಗೆ ಮಾರುಕಟ್ಟೆ ಬೆಲೆ ಇಲ್ಲ. ಅದನ್ನು ಸಿಮೆಂಟ್ ಫ್ಯಾಕ್ಟರಿಗೆ, ಬೆಳಗಾವಿಗೆ, ಬಾಗಲಕೋಟೆಗೆ ಕಳಿಸಿ ಅದನ್ನು ವಿಲೇವಾರಿ ಮಾಡ್ತಾ ಇದ್ದೇವೆ. ಟೋಟಲಿ ಒಂದು ಲಾಭದಾಯಕ ಒಂದು ಉದ್ಯಮವಾಗಿ ಇದು ನಡೀತಾ ಇದೆ. ಬಹುಶಃ ಒಣಕಸ ಎಲ್ಲ ಕಡೆಯೂ ಮಾಡ್ತಾರೆ, ಅದು ಹಸಿ ಕಸ ಹೆಚ್ಚಿನ ಗ್ರಾಮ ಪಂಚಾಯತ್ಗಳಲ್ಲಿ ಮಾಡ್ತಾ ಇಲ್ಲ. ಮತ್ತು ಹಸಿ ಕಸ ವಿಲೇವಾರಿ ಮಾಡೋದು ಬಹಳಷ್ಟು ಚಾಲೆಂಜಿಂಗ್ ಕೂಡ ಹೌದು. ನಾವು ಈ ಹಿಂದೆ ಸಗಣಿ ಮತ್ತು ಗೋಮೂತ್ರನ ಬಳಸಿ ಕಾಂಪೋಸ್ಟನ್ನು ಮಾಡ್ತಾ ಇದ್ವಿ. ವೇಸ್ಟ್ ಡಿಕಂಪೋಸರನ್ನು ಬಳಸಿ ಕಾಂಪೋಸ್ಟನ್ನು ಮಾಡ್ತಿದ್ವಿ. ಕಾಂಪೋಸ್ಟರ್ ಮೆಷಿನ್ ಯೂಸ್ ಮಾಡಿ ಕಾಂಪೋಸ್ಟನ್ನು ಮಾಡ್ತಿದ್ವಿ. ಬೇರೆ ಬೇರೆ ಮೆಥಡ್ಗಳೆಲ್ಲ ನಾವು ಇಷ್ಟವರೆಗೆ ಅನುಸರಿಸಿ ನಾವು ಮಾಡ್ತಾ ಇದ್ವಿ. ಬಹುಶಃ ಅದು ಎಲ್ಲದಕ್ಕಿಂತ ಒಂದು ಜೈವಿಕವಾಗಿ ಮಾಡ್ತಕ್ಕಂಥ ಒಂದು ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಲಾರ್ವಾ ಕಾಂಪೋಸ್ಟ್ ಏನಿದೆ, ಇದು ಅತ್ಯಂತ ವಿಶೇಷ ಆದಂಥದ್ದು ಮತ್ತು ಅತ್ಯಂತ ಕಡಿಮೆ ಅವಧಿಯಲ್ಲಿ ನಮಗೆ ರಿಸಲ್ಟನ್ನು ಸಿಗ್ತಕ್ಕಂಥದ್ದು. ಮತ್ತು ಏನು NPK ಇದೆ ಅದು ಎಲ್ಲ ಕಾಂಪೋಸ್ಟ್ಗಳಿಂದ, ಈವನ್ ವರ್ಮಿ ಕಾಂಪೋಸ್ಟ್ಗಿಂತ ಆಲ್ಮೋಸ್ಟ್ ಡಬಲ್ ಇದೆ. ಹೈ ಇರ್ತಕ್ಕಂಥ NPK ಹೈ ಇರ್ತಕ್ಕಂಥ ಒಂದು ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಲಾರ್ವಾ ಕಾಂಪೋಸ್ಟ್ ಇವತ್ತು ಅದಕ್ಕೆ ರೈತರು ಬಹಳಷ್ಟು ಬೇಡಿಕೆಯನ್ನು ಸಲ್ಲಿಸಿ ಮಾರುಕಟ್ಟೆಗೆ ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಹೇಗಂತ ಹೇಳಿದ್ರೆ, ನಾವು ನೇಚರಲ್ಲೇ ಆ್ಯಕ್ಚುಲಿ ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಇರ್ತದೆ. ಅದನ್ನು ನಾವು ಹಸಿ ಕಸ ಒಂದು 24 ಗಂಟೆ ಆಗುವಾಗ ಅದು ಹಸಿ ಕಸ ಅದಕ್ಕೆ ಅಟ್ರಾಕ್ಟ್ ಆಗಿ ಕೊಳತ ನಂತರ ಅಟ್ರಾಕ್ಟ್ ಆಗಿ ಅದು ಬಂದು ಮೊಟ್ಟೆ ಇಟ್ಟು ಅದು ವಂಶಾಭಿವೃದ್ಧಿಯನ್ನು ಮಾಡ್ತಾ ಹೋಗ್ತದೆ. ಆದರೆ ನಾವು ಏನು ಮಾಡಿದೀವಿ ಅಂದರೆ, ಆರಂಭದಲ್ಲಿ ಹೈದರಾಬಾದಿಂದ 1 kg ಮೊಟ್ಟೆಯನ್ನು ತರಿಸಿ ಅದನ್ನು ಒಂದು ಬೌಲಲ್ಲಿಟ್ಟು ಸುತ್ತ ಅಕ್ಕಿಯ ತೌಡನ್ನು ಸ್ವಲ್ಪ ವೆಟ್ ಮಾಡಿ ಅದರಲ್ಲಿ ಇಟ್ಟು 4 ದಿನ ಆಗುವಾಗ ಮೊಟ್ಟೆ ಒಡೆದು ಅದಕ್ಕೆ ಅಕ್ಕಿಯ ತೌಡನ್ನು ಸೇರಿಕೊಳ್ತದೆ. ನಂತರ ಒಂದು 3-4 ದಿನ ಆದ ಕೂಡಲೇ ಹಸಿ ಕಸವನ್ನು ತಿನ್ನಲಿಕ್ಕೆ ನಾವು ಕೊಡ್ತೇವೆ. ಸುಮಾರು 18 ದಿನಗಳ ಕಾಲ ಹಸಿ ಕಸವನ್ನು ತಿಂತಾ ಇರ್ತದೆ. ನಂತರ ಅದು ಪ್ಯೂಪಾ ಸ್ಟೇಜಿಗೆ ಹೋಗ್ತದೆ. ಅಂದರೆ ಸ್ವಲ್ಪ ಬ್ಲ್ಯಾಕ್ ಕಲರಿಗೆ ಕನ್ವರ್ಟ್ ಆಗಿ ಒಂದು 5-6 ದಿನದಲ್ಲಿ ಮತ್ತೆ ಮೂವ್ಮೆಂಟ್ ಕಂಪ್ಲೀಟ್ ಸ್ಟಾಪ್ ಆಗ್ತದೆ. ಆ ಮೂವ್ಮೆಂಟ್ ಸ್ಟಾಪ್ ಆದ ಪ್ಯೂಪವನ್ನು ಮತ್ತೊಂದು 4-5 ದಿನ ಆಗುವಾಗ ನಾವು ಕೇಜ್ ಒಳಗಡೆ ಇಟ್ಟು ಅಲ್ಲಿ ಅದು ಫ್ಲೈಸ್ ಆಗಿ ಕನ್ವರ್ಟ್ ಆಗ್ತದೆ. ಫ್ಲೈಸ್ನೆಲ್ಲ ಹೆಚ್ಚು ಕಡಿಮೆ ಒಂದು 6-8 ದಿನ ಆ ಫ್ಲೈಸ್ ಬದುಕಿ ಇರ್ತದೆ. 5ನೇ ದಿನ ಹೆಚ್ಚು ಕಡಿಮೆ ಮೊಟ್ಟೆ ಇಡ್ತದೆ. ಅದು ಮೊಟ್ಟೆ ಇಡಲಿಕ್ಕೆ ನಾವು 3 ರೀಪನ್ನು ಒಟ್ಟು ಜೋಡಿಸಿ ಇಟ್ಟು ಅದರ ಮಧ್ಯದಲ್ಲಿ ಒಂದು ಹಿಡಿ ಕಡ್ಡಿಯನ್ನು ಇಡ್ತೇವೆ. ಅದ್ರ ಮಧ್ಯದಲ್ಲಿ ಹೋಗಿ ಅದು ಮೊಟ್ಟೆ ಇಡ್ತದೆ. ಪ್ರತಿದಿನ ಆ ಮೊಟ್ಟೆಯನ್ನು ಕಲೆಕ್ಟ್ ಮಾಡಿ ನಂತರ ಇದೇ ಲೈಫ್ ಸೈಕಲ್ ಕಂಟಿನ್ಯೂ ಆಗ್ತದೆ. ಒಟ್ಟಾರೆ ಮೇಲೆ 42ರಿಂದ 45 ದಿನದ ಲೈಫ್ ಸೈಕಲ್. ಈ ಲಾರ್ವಾ ಏನಿದೆ ಇದು ತುಂಬ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಇದನ್ನು ನಾಟಿ ಕೋಳಿ ಸಾಕುವವರು, ಹಾಗೆ ಸಿಗಡಿ ಫಾರ್ಮಿನವರು, ಹಾಗೆ ಫಿಶ್ ಫಾರ್ಮಿನವರು ಇದನ್ನು ತಗೊಂಡೋಗ್ತಾರೆ. ಲಾರ್ವಾವನ್ನು ಸಹ ನಾವು 6ರಿಂದ 8 ದಿನದ ಲಾರ್ವಾವನ್ನು kg 500 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೇವೆ. ಹಾಗೆ 15ರಿಂದ 18 ದಿನದ ಲಾರ್ವಾವನ್ನು ನಾವು kg 200 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೇವೆ. ಬಹುಶಃ ಇದು ನೇಚರ್ ಫ್ರೆಂಡ್ಲಿ. ಈ ಏನು ಪ್ಯೂಪಾ ಸ್ಟೇಜಿಗೆ ಹೋದ ನಂತರ ಅವಕ್ಕೆ ಫುಡ್ಡನ್ನು ತಿನ್ನುವುದಿಲ್ಲ, ಹಾಗೆ ಆ ಫ್ಲೈಸಿಗೂ ಸಹ ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲದೆ ಇರೋದ್ರಿಂದ ನೇಚರ್ ಫ್ರೆಂಡ್ಲಿ, ಯಾರಿಗೂ ಕಚ್ಚುವಂಥದ್ದು ಅವಕಾಶನೂ ಇಲ್ಲ. ಹಾಗೆ ಅದು ಯಾವುದೇ ಫುಡ್ಡನ್ನು ಸಹ ತಗೊಳ್ಳೋದಿಲ್ಲ. ಒಂದು 8 ದಿನ ಆಗುವಾಗ ಅದು ಸುತ್ತೋಗಿ ಅದು ಸಹ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಬಹುಶಃ ಅದನ್ನು ಫಿಲ್ಟರ್ ಮಾಡಿ ನಾವು ರೈತರಿಗೆ kg 12 ರೂಪಾಯಿಗೆ ಹೆಚ್ಚು ಕಡಿಮೆ ಸೇಲ್ ಮಾಡ್ತೇವೆ. ರೈತರು ಇಲ್ಲೇ ಬಂದು ಅದನ್ನು ತಗೊಂಡೋಗ್ತಾ ಇದ್ದಾರೆ. ಸರ್, ಈಗ ಜೈವಿಕವಾಗಿ ಅಂತ ಹೇಳಿದಾಗ ನೊಣಗಳಿಗೆ ಅಥವಾ ಏನು BSF ಏನು ಹೇಳ್ತೀರಿ, ಚಿನ್ನದ ಹುಳು ಅಂತ ಏನು ಕರಿತೀರಿ, ಅದರ ಮೇಂಟೈನಿಂಗ್ಗೆ ಹವಾಮಾನ ಕೂಡ ಒಂದು ರೀತಿ ಪರಿಣಾಮ ಬೀರ್ತದೆ ಅಂತೇಳಿ. ಯಾಕಂದರೆ ಜೈವಿಕ ಅಂತ ಹೇಳಿದ್ರೆ ಹವಾಮಾನ ಕೂಡ ಅದಕ್ಕೆ ಪರಿಣಾಮ ಬೀರ್ತದೆ. ಆ ಸಂದರ್ಭಗಳಿಗೆ ಏನು ಬದಲಾವಣೆಗಳನ್ನು ಮಾಡ್ಕೊಂಡ್ರಿ ನೀವು ಅಂತ? ಈಗ ಸಾಮಾನ್ಯವಾಗಿ ಈ ಫ್ಲೈಸಿಗೆ ಒಂದು ಟೆಂಪ್ರೇಚರ್ ಮೇಂಟೈನ್ ಆಗಬೇಕಾಗುತ್ತೆ. ಸುಮಾರು 32 ಡಿಗ್ರಿಗಿಂತ ಜಾಸ್ತಿ ಹೋಗಬಾರ್ದು ಅಂತೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಸಾಧಾರಣ ಒಂದು 26ರಿಂದ 32 ಮಧ್ಯೆ ಇದ್ದರೆ ಓಕೆ ಬೆಟರ್ ಅಂತೇಳಿ. ಹಾಗಾಗಿ ಸ್ವಲ್ಪ ಸೂರ್ಯನ ಬಿಸಿಲು ಬೀಳಲಿಕ್ಕೂ ನಾವು ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಶೀಟನ್ನು ಹಾಕಿಸಿದ್ವಿ. ಹಾಗೆ ಈ ಏಪ್ರಿಲ್ ಮೇ ಬರುವಾಗ ತುಂಬ ಟೆಂಪ್ರೇಚರ್ ಜಾಸ್ತಿಯಾಗಿ ಫ್ಲೈಸ್ ಸಾಯ್ತಕ್ಕಂಥದ್ದು ಅಥವಾ ಮೊಟ್ಟೆ ಹಿಡದೇ ಇರ್ತಕ್ಕಂಥದ್ದು ಇದೆಲ್ಲ ನಡೀತಾ ಇತ್ತು. ಆವಾಗ ನಾವು ಫಾಗಿಂಗನ್ನು ಮಾಡ್ತಿದ್ವಿ, ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ವಿ, ಆಮೇಲೆ ಫ್ಯಾನನ್ನು ಹಾಕಿದ್ವಿ. ಬಹುಶಃ ಯಾವ್ದು ಹಾಕಿದ್ರು ಅಂತ ವರ್ಕೌಟ್ ಆಗಲಿಲ್ಲ. ಅದ ನಂತರ ಈ ಫ್ಯಾಷನ್ ಫ್ರೂಟ್ಸ್ ಬಳ್ಳಿಯನ್ನು ಹಬ್ಸಿದ್ವಿ. ಈಗ ಅದು ಟೆಂಪ್ರೇಚರ್ ಮೇಂಟೈನ್ ಆಗ್ತಾ ಇದೆ. ಈಗ ಫ್ಲೈಸ್ ಸಾಯುವಂಥದ್ದು
ಇರ್ಬೋದು ಅಥವಾ ಮೊಟ್ಟೆ ಇಡೋದ್ರಲ್ಲಿ ನಾವು ಸ್ವಲ್ಪ ಬೆಟರ್ ರಿಸಲ್ಟನ್ನು ಕಂಡುಕೊಂಡಿದ್ದೇವೆ. ಬಹುಶಃ ಇಲ್ಲೆಲ್ಲ ಒಂಥರ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ಅಂದರೆ ಒಂದು ಫೇಲ್ಯೂರ್ ಆದರೆ ಅದನ್ನು ಸಕ್ಸಸ್ಸನ್ನು ಹೇಗೆ ಮಾಡ್ಕೊಳ್ಬೇಕಂತೇಳಿ ಸಂಬಂಧಪಟ್ಟ ಯಾರಾದರೂ ಎಕ್ಸ್ಪರ್ಟ್ಸನ್ನು ಕನ್ಸಲ್ಟ್ ಮಾಡಿ ನಾವು ಬದಲಾವಣೆಗಳನ್ನು ಮಾಡ್ತಾ ಹೋಗ್ತೇವೆ. ಆರಂಭದಲ್ಲಿ ನಾವು ರಾಮಕೃಷ್ಣ ಆಶ್ರಮ ಮಂಗಳೂರು ಅವರು ನಮಗೆ ಈ ಐಡಿಯಾವನ್ನು ಕೊಟ್ಟರು, ಅದನ್ನು ಮಾಡಿದ್ವಿ. ಬಟ್ ಆವಾಗ ನಾವು ಈ ಮೊಟ್ಟೆಯನ್ನು ಇಡಿಸುವಂಥದ್ದು ಅಥವಾ ಲಾರ್ವವನ್ನು ಇಲ್ಲೇ ರೆಡಿ ಮಾಡುವಂಥದ್ದು ಅದನ್ನು ಮಾಡಲಿಲ್ಲ. ಟ್ಯಾಂಕಲ್ಲಿ ಹಸಿ ಕಸವನ್ನು ಹಾಕಿ ನೇಚರಿಂದ ಅಟ್ರಾಕ್ಟ್ ಮಾಡಿ ಅದನ್ನು ಕಾಂಪೋಸ್ಟ್ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ವಿ. ನಂತರ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದ ಸೈಂಟಿಸ್ಟ್ ರೇವಣ್ಣನವರು ಬಂದರು. ಅವರಿಂದ ಒಂದಷ್ಟು ಐಡಿಯಾವನ್ನು ತಗೊಂಡು ಇವತ್ತು ವ್ಯವಸ್ಥಿತವಾಗಿ ಒಂದು ಉದ್ಯಮದ ರೀತಿಯಲ್ಲಿ ಇದು ನಡ್ಕೊಂಡು ಹೋಗ್ತಾ ಇದೆ. ಈ ಗ್ರಾಮ ಪಂಚಾಯತ್ಗಳಲ್ಲಿ ಕಸ ವಿಲೇವಾರಿ ದೊಡ್ಡ SLRM ಘಟಕ ಇದ್ರೂ ಕೂಡ ಹಸಿ ಕಸ ವಿಲೇವಾರಿ ದೊಡ್ಡ ತಲೆನೋವು ಅನ್ನುವರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ ಇದು ಸಿಂಪಲ್ ಆಗಿ ಮಾಡುವಂಥದ್ದು, ಏನು ಜಾಸ್ತಿ ಕೆಲಸಗಾರರು ಬೇಡ. ನಮ್ಮಲ್ಲಿ ಒಬ್ಬರು ಕೆಲಸಗಾರರು ಬೆಳಿಗ್ಗೆ 1-2 ಗಂಟೆ ಹೊತ್ತು ಮಾಡ್ತಾರೆ, ಸಂಜೆ 1-2 ಗಂಟೆ ಹೊತ್ತು ಮಾಡ್ತಾರೆ ಬಿಟ್ಟರೆ ಇದಕ್ಕಾಗಿ ನಾವು ಎಕ್ಸ್ಟ್ರಾ ಕೆಲಸಗಾರನ್ನೇ ನಾವು ಮತ್ತೆ ನೇಮಕ ಮಾಡ್ಕೊಳ್ಳಿಲ್ಲ. ಹಸಿ ಕಸದಲ್ಲಿ ಸ್ವಲ್ಪ ಮಿಕ್ಸ್ ಪ್ಲಾಸ್ಟಿಕ್ ಎಲ್ಲ ಮಿಕ್ಸ್ ಬರ್ತದೆ, ಅಂಥದ್ದನ್ನು ನಮ್ಮ ಸ್ಟಾಫ್ ಡಿವೈಡ್ ಮಾಡಿಕೊಂಡು ಹಸಿ ಕಸವನ್ನು ಈಸಿಯಾಗಿ ಕರಗುವಂಥ ಎಲ್ಲ ವಸ್ತುವನ್ನು ಈ ಫ್ಲೈಸ್ ತಿಂತದೆ. ಮತ್ತು ಇದು ಏನು ದೊಡ್ಡ ಬಜೆಟ್ ಇದಲ್ಲ, ಒಂದು 5 ಲಕ್ಷ ರೂಪಾಯಿ ಇದ್ದರೆ ಹೆಚ್ಚು ಕಡಿಮೆ ಈ ಯೂನಿಟನ್ನು ಮಾಡ್ಬೋದು. ಹಾಗೆ ಬಹುಶಃ ಬರೀ ಗ್ರಾಮ ಪಂಚಾಯತ್ ಮಾತ್ರ ಅಲ್ಲ, ರೈತರು ಸಹ ತಮ್ಮಲ್ಲಿ ಖಾಸಗಿಯಾಗಿ ಇದನ್ನು ಮಾಡ್ಕೊಳ್ಳುವಂಥದ್ದು. ಬಹುಶಃ ಸಾಕಷ್ಟು ಜನ ಇಲ್ಲಿ ವಿಸಿಟನ್ನು ಮಾಡ್ತಾರೆ, ಖಾಸಗಿಯಾಗಿಯೂ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಜನ ಮುಂದೆ ಬಂದಿದ್ದಾರೆ. NPK ಹೈ ಇರೋದ್ರಿಂದ ಬಹುಶಃ ಯಾವುದೇ ನೀವು ಗಿಡಕ್ಕೆ ಅಥವಾ ತೋಟಕ್ಕೆ ಹಾಕೋದಿದ್ರೂ ಇದು ಬೆಟರ್ ಕಾಂಪೋಸ್ಟ್ ಆಗಿರ್ತದೆ. ಸೊ ಕಸ ವಿಲೇವಾರಿಯೇ ದೊಡ್ಡ ಸಮಸ್ಯೆ, ಅದರಲ್ಲೂ ಕೂಡ ಹಸಿ ಕಸ ಅನ್ನುವಂಥದ್ದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅದನ್ನು ತೆಗೆದುಕೊಂಡು ಹೋಗುವವರೇ ಇಲ್ಲ. ಅಂದರೆ ಬಹುತೇಕವಾಗಿ ನೀವೇ ಬಳಸ್ಕೊಳ್ಳಿ ತೋಟಕ್ಕೆ ಅಥವಾ ಅದನ್ನು ಗೊಬ್ಬರಕ್ಕೆ ಬಳಸ್ಕೊಳ್ಳಿ ಅನ್ನುವಂಥ ಒಂದು ಹೇಳಿಕೆಯನ್ನು ಅಥವಾ ಸೂಚನೆಯನ್ನು ನೀಡುವಂಥ ಕಾಲದಲ್ಲಿ ಒಣಸೆ ಗ್ರಾಮ ಪಂಚಾಯತ್ನವರು ಏನು ಕಸವನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನು ಜೈವಿಕವಾಗಿ ಅದನ್ನು ಪರಿವರ್ತನೆ ಮಾಡಿ ಗೊಬ್ಬರವನ್ನಾಗಿಸಿ ಒಂದು ರೀತಿ ಚಿನ್ನದ ಹುಳು ಅನ್ನುವ ಒಂದು BSF ಅನ್ನುವಂಥ ಹುಳವನ್ನು ಬಳಸಿಕೊಂಡು ಸದ್ಯ ಈ ರೀತಿಯಾಗಿ ಒಂದು ಹೊಸ ಒಂದು ಪ್ರಾಯೋಗಿಕವಾಗಿ ನಡೆದಿರುವಂಥ ಸದ್ಯ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಉಳಿದ ಪಂಚಾಯತ್ಗಳು, ಉಡುಪಿ ಜಿಲ್ಲೆಯ ಉಳಿದ ಪಂಚಾಯತ್ಗಳಿರ್ಬೋದು ಅಥವಾ ರಾಜ್ಯದ ಉಳಿದ ಪಂಚಾಯತ್ಗಳು ಇದನ್ನು ಮಾದರಿಯಾಗಿ ಸ್ವೀಕಾರ ಮಾಡಬೇಕು ಮತ್ತು ಇದನ್ನು ಇಂತಹ ಒಂದು ಜೈವಿಕವಾಗಿ ಅಂದರೆ ಯಾವುದೇ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಈ ರೀತಿಯಾಗಿ ಕಾರ್ಯನಿರ್ವಹಿಸುವ ಘಟಕಗಳು ಇನ್ನೂ ಹೆಚ್ಚೆಚ್ಚಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.